ನನ್ನ ಹೆಸರು ಕೆ ಎಂ ಅನಂತ್ ಕೀರ್ತಿ ಅಂತ ದ್ರಾವಿಡ ಮೋಚನ ಸಂಘದ ಅಧ್ಯಕ್ಷನಾಗಿದ್ದೇನೆ. ಮತ್ತು ಈಗ ಪ್ರಸ್ತುತ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ ಅಜಿತ್ ಕುಮಾರ್ ಎಂಬುವರು ಶ್ರೀನಿವಾಸಪುರದ ಪುರಸಭೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕ ಸಂದರ್ಭದಲ್ಲಿ 2021ನೇ ಸಾಲಿನ 2ನೇ ಅಧಿವೇಶನದ ಇಲಾಖಾವಾರು ಎಕ್ಸಾಮ್ ಪರೀಕ್ಷೆ ಬರೀತಾರೆ. ಆ ಪರೀಕ್ಷೆಯಲ್ಲಿ 7 ವಿಷಯಗಳಿಗೆ ಪರೀಕ್ಷೆ ಬರೀತಾರೆ. ಆ 7 ವಿಷಯಗಳಲ್ಲಿ ಅವರು 2 ವಿಷಯಗಳಲ್ಲಿ ಅನುತ್ತೀರ್ಣಗೊಂಡಿರ್ತಾರೆ. 5 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿರ್ತಾರೆ. ಇದನ್ನು KPSC ಇವರು ಕೊಟ್ಟಿರುವಂಥ ನೈಜತೆಯ ಪ್ರಮಾಣ ಪತ್ರ 5 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಪದೋನ್ನತಿ ಪಡೆಯೋ ಸಲುವಾಗಿಯೇ ಇವರು ಎಲ್ ಅಜಿತ್ ಕುಮಾರ್ ಅವರು 7 ವಿಷಯಗಳಲ್ಲಿ ಪಾಸ್ ಆಗಿದ್ದೀನಿ ಅಂತಂದ್ಬಿಟ್ಟು ಇಲಾಖೆಗೆ ಅವರೇ ನಕಲಿ ಸೃಷ್ಟಿ ಮಾಡಿ ಅಂಕಪಟ್ಟಿಯನ್ನು ಕೊಟ್ಟು ಪದೋನ್ನತಿ ಪಡೆದಿರ್ತಾರೆ. ವಂಶೋದಯ ಆಸ್ಪತ್ರೆಯಲ್ಲಿ NICU ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಅವರು KPSCಯಲ್ಲಿ ಬಿಡುಗಡೆಯಾದಂಥ ಅಂಕಪಟ್ಟಿ ಈ ಜಿಲ್ಲೆಯಲ್ಲಿ ಈ ರೀತಿ ನಕಲಿ ಪ್ರಮಾಣ ಪತ್ರಗಳು ಇವೆಲ್ಲ ಹಾವಳಿ ಹೆಚ್ಚಾಗಿದೆ. ಈ ಹಿಂದೆ ಬೆಳಗಾಮಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನವರೇ ಆದಂಥ ಒಬ್ಬ VA ರವರು ಇದೇ ರೀತಿ ನಕಲಿ ಅಂಕಪಟ್ಟಿಯನ್ನು ಕೊಟ್ಟು ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ. ಅವರನ್ನು ಸಹ ಇತ್ತೀಚೆಗೆ ತಾನೇ ಸೇವೆಯಿಂದ ವಜಾಗೊಳಿಸಿದೆ. ಅದೇ ರೀತಿ ಇವರು ಏನು ಎಲ್ ಅಜಿತ್ ಕುಮಾರ್ ಅವರು ನಕಲಿ ಅಂಕಪಟ್ಟಿ ನೀಡಿ ಪದೋನ್ನತಿ ಪಡೆದಿರ್ತಾರೆ. ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವಂಥ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಧಿಕಾರಿಗಳಾಗಿರ್ಬೋದು, ಈ ಎಲ್ಲರ ವಿರುದ್ಧನೂ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳವರೆಗೂ ಮನವಿ ಕೊಟ್ಟಿದ್ದೀನಿ, ಚೀಫ್ ಸೆಕ್ರೆಟರಿಯವ್ರಿಗೂ ಮನವಿ ಕೊಟ್ಟಿದ್ದೀನಿ. ಆ ಇಲಾಖೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅವರು ಕೂಡ ಸಹ ನಾನು ದೂರನ್ನು ಸಲ್ಲಿಸಿದ್ದೀನಿ. ಮತ್ತು KPSCಯಲ್ಲಿ ಕೂಡ ಇದನ್ನು ತನಿಖೆ ಮಾಡಬೇಕಂತ ಅಂದ್ಬಿಟ್ಟು ದೂರನ್ನು ಸಹ ಸಲ್ಲಿಸಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೋಲಾರ ಜಿಲ್ಲೆಯಲ್ಲಿರೋಂಥ ಜಿಲ್ಲಾಧಿಕಾರಿಗಳು ಈಗ ಕೋಲಾರ ಜಿಲ್ಲೆ ಜಾತಿ ಪ್ರಮಾಣ ಪತ್ರಗಳು ನಕಲಿ ಜಾತಿ ಪ್ರಮಾಣ ಪತ್ರಕ್ಕೆ ಪ್ರಸಿದ್ಧಿ ಪಡೆದಿತ್ತು. ಈಗ ನಕಲಿ ಅಂಕಪಟ್ಟಿಗಳು ಕೂಡ ಪ್ರಸಿದ್ಧಿ ಪಡಿತಾ ಇದೆ. ಇದನ್ನು ಈ ಕೂಡಲೇ ಮಟ್ಟ ಹಾಕುವಂಥ ಕೆಲಸಕ್ಕೆ ಕಾರ್ಯಪ್ರವೃತ್ತರಾಗಬೇಕಂತ ಅಂದ್ಬಿಟ್ಟಿದ್ದೆ. ನಾನು ಕೇಳ್ಕೊಳ್ತೀನಿ. ಸರ್ ಬಂದಿದೆ. ಸುಮಾರು ಸಾರಿ ನಾವು ಮಾಹಿತಿ ಕೇಳಿದಾಗ ಕೂಡ ಅವರು ಕೊಟ್ಟಿರಲಿಲ್ಲ. ಇಲಾಖೆ ಗಮನಕ್ಕೂ ಬಂದಿದ್ರೂ ಕೂಡ ಇದನ್ನು ಇವರು ಮುಚ್ಚಿಟ್ಟು ಇದು ಮಾಡ್ತಿದ್ದಾರೆ. 23ನೇ ಇದರಲ್ಲಿ ಸಾಲಿನಲ್ಲಿ ಫಲಿತಾಂಶ ಬರುತ್ತೆ. ಈ ಪರೀಕ್ಷೆ ಬಂದಾಗ ಹೀಗೆ ನಾವು ಹಲವಾರು ಸಾಮಾಜಿಕ ಹೋರಾಟಗಾರನಾಗಿರೋದ್ರಿಂದ ಕೆಲವೊಂದು ಮಾಹಿತಿಗಳನ್ನೆಲ್ಲ ತಗೊಂಬಂದು ಕೆಲವರು ಮನೆಗಳ ಹತ್ರ ಕೂಡ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಇದನ್ನು ತಗೊಂಡು ಎಲ್ಲ ಪರೀಕ್ಷೆ ಮಾಡಿ ಇವರ ಫಲಿತಾಂಶನೆಲ್ಲ ಪರೀಕ್ಷೆ ಮಾಡಿದಾಗ ಈ ರೀತಿ ಅಂಕಪಟ್ಟಿ ಇವ್ರು ಪಡೆದಿರೋ ಅಂಕಗಳು ಇವೆಲ್ಲ ಗೊತ್ತಾಯಿತು. ಗೊತ್ತಾದಾದ್ಮೇಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರನ್ನು ಸಹ ಕೊಟ್ಟಿದ್ದೀನಿ.